ಾಗಲಿ ಯಾವತ್ತಾಗಲಿ ಸೂರ್ಯನನ್ನು ನೋಡುವ ಪ್ರಯತ್ನ ಮಾಡಬೇಡಿ. ಕಣ್ಣು ಅತ್ಯಂತ ಅಮೂಲ್ಯವಾದದ್ದು. ಒಮ್ಮೆ ಕಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಜೀವನ ಪೂರ್ತಿ ನಳತೀರಿ. ಈಗ ನಮ್ಮೊಂದಿಗೆ ನಮ್ಮ ಸ್ನೇಹಿತರು ಬೆಂಗಳೂರಿನಿಂದ ಬಂದಿದ್ದಾರೆ, ಹವ್ಯಾಸಿ ಖಗೋಳ ವೀಕ್ಷಕರು. ಒಬ್ಬೊಬ್ಬರನ್ನು ಕೂಡ ನಾನು ಪರಿಚಯ ಮಾಡಿಕೊಡ್ತೀನಿ. ಗುರುಪ್ರಸಾದ್ ಬೆಂಗಳೂರಿನಿಂದ ಬಂದಿದ್ದಾರೆ, ಹವ್ಯಾಸಿ ಖಗೋಳ ವೀಕ್ಷಕರು. ಹಾಗೂ ಸಾಗರ್ ಇವರು ಕೂಡ ಹವ್ಯಾಸಿ ಖಗೋಳ ವೀಕ್ಷಕರು, ಬೆಂಗಳೂರಿನಿಂದ ಬಂದಿದ್ದಾರೆ. ಬೆಂಗಳೂರಿನವರೇ, ಸದ್ಯಕ್ಕೆ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರ್ತಕ್ಕಂತಹ ವಿವೇಕ್ ಅವರು ಬಂದಿದ್ದಾರೆ. ಈ ವೀಕ್ಷಣೆಗೋಸ್ಕರ ಅಲ್ಲಿಂದ ಬಂದಿದ್ದಾರೆ. ನೋಡಿ, ನಾವೆಲ್ಲ ಎಷ್ಟು ಈ ಸೂರ್ಯಗ್ರಹಣ ಮತ್ತು ಖಗೋಳ ವೀಕ್ಷಣೆಯ ಬಗ್ಗೆ ನಮಗಿರ್ತಕ್ಕಂಥ ಹವ್ಯಾಸಿಯ ತೀವ್ರತೆ ಎಷ್ಟಿದೆ ಅನ್ನೋದು ನಿಮಗೆ ಇದರಿಂದ ಗೊತ್ತಾಗುತ್ತೆ. ಸರಿ, ಇವರು ಎ.ಜೆ. ಭರತ್ ಅಂತ ಬೆಂಗಳೂರಿನಲ್ಲಿ ಈ ಖಗೋಳ ವೀಕ್ಷಣೆ ಮತ್ತು ಇಂತಹ ಒಂದು ವೈಜ್ಞಾನಿಕ ಚಟುವಟಿಕೆಗೆ ತಮ್ಮ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ಯುವಕರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇವರ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಆ ಜ್ಞಾನವನ್ನು ಪಡೀತಾ ಇದ್ದಾರೆ. ಹೆಮ್ಮೆಯ ಒಂದು ಸಂಗತಿ. ಇವರು ನಮ್ಮ ಹವ್ಯಾಸಿ ಖಗೋಳ ವೀಕ್ಷಣೆಯ ಸಂಘಕ್ಕೆ ಬರತಕ್ಕಂಥ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂತಹ ಗೌರವ್ ಅವರು. ಇವರು ಕೂಡ ಬೆಂಗಳೂರಿನಿಂದ ಬಂದಿದ್ದಾರೆ. ಬಹಳ ಆಸಕ್ತಿ ಹಾಗೂ ಅನೇಕ ಜನರಿಗೆ ಇವರು ಈ ಒಂದು ವಿಷಯವಾಗಿ ಆಗಾಗ ತಿಳಿಸ್ತಾ ಇರ್ತಾರೆ. ಇವರು ವೈರಲ್ ಡಿ ಶಾ. ಶಾ ಅಂದರೆ ಏನು, ಕನ್ನಡದವರ ಅಲ್ವಲ್ಲ ಅಂತ ಅನ್ಕೊಳ್ತೀನಿ. ಆದರೆ ಇವರು ನಿಮಗಿಂತ ಅಪ್ಪಟ ಕನ್ನಡಿಗರು, ಬಹುಭಾಷಾ ತಜ್ಞರು ಹಾಗೂ ಅನೇಕ ವಿಷಯಗಳಲ್ಲಿ ಇವರು ಪರಿಣತಿ ಹೊಂದಿದ್ದಾರೆ. ಇವರಿಗೆ ಈ ಖಗೋಳ ವೀಕ್ಷಣೆಯೂ ಕೂಡ ಒಂದು ಆ ಹವ್ಯಾಸದಲ್ಲಿ ಒಂದು ಇವರ ಜೊತೆ ಇರ್ತಕ್ಕಂಥದ್ದೇ ಒಂದು ನಮಗೆಲ್ಲ ಖುಷಿ ಸಂಗತಿ. ಅನೇಕ ಸಂಗತಿಗಳನ್ನು ನಮಗೆ ಆಗಾಗ ತಿಳಿಸ್ತಾ ಇರ್ತಾರೆ. ತುಂಬ ಹ್ಯೂಮರಸ್, ತುಂಬ ಲೈವ್ಲಿ ಮನುಷ್ಯ. ಈ ವೀಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅರವಿಂದ್ ಬೆನಕ ಬೆಂಗಳೂರಿನಿಂದ ಬಂದಿದ್ದಾರೆ, ನಮ್ಮ ತಂಡದ ಅತ್ಯಂತ ಹಿರಿಯ ಸದಸ್ಯರು ಹಾಗೂ ಹವ್ಯಾಸಿ ತಂಡದಲ್ಲಿ ಇವರು ಕೂಡ ತುಂಬ ಚಟುವಟಿಕೆಯಿಂದ ಇರತಕ್ಕಂತಹ ಪಾದರಸಂಥ ವ್ಯಕ್ತಿತ್ವದ ಅರವಿಂದ ಬೆನಕ. ಇವರು ಸ್ಮಿತಾ ಆರಾಧ್ಯ ಅಂತ ನಮ್ಮ ಬೆಂಗಳೂರಿನ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘದ ಅಧ್ಯಕ್ಷರ ಧರ್ಮಪತ್ನಿ. ಇವರ ತಂದೆ ಕೂಡ ಈ ನಮ್ಮ ಸಂಘಕ್ಕೆ ಅಧ್ಯಕ್ಷರಾಗಿದ್ದರು. ಅವರು ಬಾಲ್ಯದಿಂದಲೂ ಈ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆ ಹೀಗೆ ನಡೀತಕ್ಕಂತಹ ಖಗೋಳ ವೀಕ್ಷಣೆಯ ಒಂದು ಚಟುವಟಿಕೆಯಲ್ಲಿ ಎಲ್ಲೇ ಆದರೂ ಕೂಡ, ದೇಶದ ಎಲ್ಲೇ ಆದರೂ ಕೂಡ ನಮ್ಮ ಜೊತೆ ಅವರೂ ಬರ್ತಾ ಇದ್ದಾರೆ. ತುಂಬ ಅತ್ಯುತ್ಸಾಹಿ. ಸ್ಯಾಮ್ ಮೋಡಿ ಅಂತ. ನಾವೀಗ ತಮಿಳುನಾಡು ಮತ್ತು ಕೇರಳದ ಅಂಚಿನಲ್ಲಿರ್ತಕ್ಕಂಥ ಗುಡಲೂರಿನ ಸಮೀಪದಲ್ಲಿ ಇರ್ತಕ್ಕಂಥ ಬಾಷ್ಪರ ಅನ್ನುವ ಒಂದು ಸ್ಥಳಕ್ಕೆ ಬಂದಿದ್ದೇವೆ. ನಾವು ಉಳಿದಿರ್ತಕ್ಕಂತಹ ಒಂದು ನಿವಾಸದ ಪಕ್ಕದ ಮನೆಯವರು ಇವರು. ಇಲ್ಲಿ ಅವರ ಅಂಗಳದಲ್ಲಿ ನೋಡ್ತಾ ಇದ್ವಿ, ತೋಟದ ಅಂಗಳದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವ್ರ ಹೆಸರು ಟ್ಯಾಮ್ ಮೋಡಿ ಅಂತಂತ. ಇವರು ಕೂಡ ತುಂಬ ಕುತೂಹಲದಿಂದ ನಿನ್ನೆ ಅವರನ್ನು ನಾವು ಪರಿಚಯ ಮಾಡಿಕೊಂಡು ಈ ವಿಷಯವನ್ನು ಹೇಳಿದಾಗ ತುಂಬ ಆಸಕ್ತಿ ವಹಿಸಿ ಬನ್ನಿ, ಅದಕ್ಕೇನಂತೂ ನಮ್ಮ ಅಂಗಳವನ್ನೇ ಉಪಯೋಗಿಸ್ಕೊಳ್ಳಿ ಅಂತ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾವೇನು ಈ ಖಗೋಳ ವೀಕ್ಷಣೆಯ ಇಂತಹ ಒಂದು ಸೆಲೆಸ್ಟಿಯಲ್ ಈವೆಂಟ್ನ ಚಟುವಟಿಕೆಯನ್ನು ಹಮ್ಮಿಕೊಳ್ತೀವಿ, ಭಾರತಾದ್ಯಂತ ಎಲ್ಲೇ ಆದರೂ ಕೂಡ ಹೋಗ್ತೀವಲ್ಲ, ಅಲ್ಲಿಗೆ ಹೋಗುವುದಕ್ಕೆ ಒಂದು ಕೇಂದ್ರ ಬಿಂದು ಹಾಗೂ ಅದಕ್ಕೊಂದು ಮಾಸ್ಟರ್ ಮೈಂಡ್ ಅಂತ ಏನು ಪ್ಲಾನ್ ಹಾಕ್ಕೊಳ್ತಾರ, ಅವೆಲ್ಲ ಕೇಂದ್ರ ವ್ಯಕ್ತಿ ಇವರು ರವೀಂದ್ರ ಆರಾಧ್ಯ ಅಂತಂತ. ನಮ್ಮ ಈ ತಂಡದ ಸದ್ಯದ ನಾಯಕರು ಇವರು. ಅವರ ನೇತೃತ್ವದಲ್ಲಿ ನಾವು ಇಲ್ಲಿಗೆ ಬಂದು ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಎಲ್ಲರೂ ಕೂಡ ಇದರಿಂದ ತುಂಬ ಸಂತೋಷ ಪಡ್ತಿದ್ದಾರೆ ಹಾಗೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸುಮಾರು 25-30 ವರ್ಷದಿಂದ ಖಗೋಳ ವೀಕ್ಷಣೆಯ ಈ ಒಂದು ಕ್ಷೇತ್ರದಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಧನ್ಯವಾದಗಳು. ಶ್ರೀನಿವಾಸ್. ಇವರು ಶ್ರೀನಿವಾಸ್ ಅಂತ, ನಮ್ಮ ವಾಹನದ ಸಾರಥಿ. ಬೆಂಗಳೂರಿನಿಂದ ನಮ್ಮೆಲ್ಲರನ್ನು ಕೂಡ ಕ್ಷೇಮವಾಗಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ, ಹಾಗೆ ಕ್ಷೇಮವಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇವರು ಭಾಗವಹಿಸ್ತಿದ್ದಾರೆ. ಶ್ರೀನಿವಾಸ್ ಅಂತ, ಬೆಂಗಳೂರಿನವರು. ನಮಸ್ಕಾರ. ಅವ್ರ ಹೆಸರು ಗೊತ್ತಿಲ್ಲ. ಹಾಂ ಸ್ನೇಹಿತರೆ, ಇವರು ಪ್ರದೀಪ್ ಜೈನ್ ಅಂತ ಬೆಂಗಳೂರಿನಿಂದ ಬಂದಿದ್ದಾರೆ, ನಮ್ಮ ಸ್ನೇಹಿತರು ಕೂಡ. ಇವರು ಕೂಡ ಸುಮಾರು 20-25 ವರ್ಷದಿಂದ ಈ ಖಗೋಳ ವೀಕ್ಷಣೆಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹಲವು ಸ್ಥಳಗಳಿಗೆ ನಮ್ಮೊಂದಿಗೆ ಬಂದು ಅಥವಾ ಅವರೊಂದಿಗೆ ನಾವು ಹೋಗಿ ಪರಸ್ಪರ ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡು ತುಂಬ ಎಂಜಾಯ್ ಮಾಡಿದ್ದೀವಿ. ಅತ್ಯುತ್ಸಾಹಿ ಯುವಕ.
ಅವ್ರವ್ರ ಹೆಸರು ಲೋಕಲ್